ಮತ್ತೊಂದು ಕಡೆ ಜೈಲು ಪಾಲಾದರೂ ದರ್ಶನ್ ಬುದ್ಧಿ ಕಲ್ತಂಗೆ ಕಂಡು ಬರ್ತಾ ಇಲ್ಲ. ವಕೀಲರ ಭೇಟಿ ವೇಳೆ ಅಸಭ್ಯವಾಗಿ ಸನ್ನೆ ಮಾಡಿದಂಥದ್ದನ್ನು ನಾವು ಗಮನಿಸಬಹುದಾಗಿತ್ತು. ಬಳ್ಳಾರಿ ಜೈಲು ಸೇರಿದ್ರು ಕೂಡ ದುರಾಂಕಾರ ಕಮ್ಮಿ ಆಗಿಲ್ಲ ಅಂತೇಳಿ ಮಾತನಾಡ್ಕೊಳ್ಳೋಕ್ಕೂ ಅವರೇ ಈ ರೀತಿಯಾದಂಥ ಒಂದು ನಡವಳಿಕೆಯನ್ನು ಪ್ರದರ್ಶಿಸಿದ್ರು. ಇವರಿಗೆ ತಕ್ಕಂಗೆ ಯಥಾ ರಾಜ ತಥಾ ಪ್ರಜಾ ಅಂದಂಗೆ ಇವ್ರ ಫ್ಯಾನ್ಸ್ಗಳು ಮಾಡುವಂಥದ್ದು. ಈಗ ರೇಣುಕಾಸ್ವಾಮಿನೂ ಇಂಥದ್ದೇ ಮಾಡಿದ್ದಲ್ವಾ? ಈಗ ದರ್ಶನ್ ಏನು ಮಾಡ್ತಿದ್ದಾರೆ, ರೇಣುಕಾಸ್ವಾಮಿನೂ ಅಂಥದ್ದೇ ಮಾಡಿದ್ದು. ಅದಕ್ಕೇನಾಯಿತು, ರೇಣುಕಾಸ್ವಾಮಿನ ಕೊಂದ್ರು. ಹಂಗಾರೆ ಇವ್ರನ್ನೆಲ್ಲ ಏನು ಮಾಡಬೇಕು ಅನ್ನೋದು ಈಗ ಸಹಜವಾಗಿ ಪ್ರಶ್ನೆ. ಏನೋ ಪವಿತ್ರ ಗೌಡಗೆ ಫಸ್ಟ್ ಈ ಥರನೇ ಶುರು ಮಾಡಿದ್ದು, ಮಿಡ್ಲ್ ಫಿಂಗರ್ ತೋರಿಸೋದು, ಮತ್ತೊಂದು ಈ ಥರನೇ ಇವ್ರ ಫ್ಯಾನ್ಸು ಮತ್ತು ಇವ್ರು ಆಡುವಂಥ ಭಾಷೆ ಇರುತ್ತಲ್ಲ, ಅದೇ ರೀತಿಯಾಗಿಯೂ ರೇಣುಕಾಸ್ವಾಮಿ ಫಸ್ಟ್ ಕಾನ್ವರ್ಸೇಷನ್ ಶುರು ಮಾಡ್ದ. ಪವನ್ ಆತನನ್ನು ಬೇರೆ ಬೇರೆ ಥರನಾಗಿ ದಾರಿಗೆಳೆಯೋಕೆ ನೋಡ್ದ. ಆ ಟೈಮ್ನಲ್ಲಿ ಏನೇನಾಯಿತು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಇಲ್ಲಿ ಅಗೈನ್ ಜೈಲು ಆವರಣದಲ್ಲಿ ಮಧ್ಯದ ಬೆರಳನ್ನು ದರ್ಶನ್ ತೋರಿಸಿದಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸಹಜವಾಗಿ ಅವರಿಗೂ ಕೂಡ ಸಿಟ್ಟಿರುತ್ತೆ. ಮಾಧ್ಯಮದವರು ಅವ್ರ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡೋದು, ಚಾರ್ಜ್ ಶೀಟ್ನಲ್ಲಿ ಏನೇನು ವಿಚಾರ ಆಗಿದೆ ಅನ್ನುವಂಥದ್ದನ್ನು ವರದಿ ಪ್ರಸಾರ ಮಾಡಿದ್ದು, ಇದೆಲ್ಲ ಕೂಡ ಒಂದು ಸಿಟ್ಟಿರುತ್ತೆ. ಬಟ್ ಒಂದು ಮೆಚ್ಯೂರ್ಡ್ ಬಿಹೇವಿಯರ್ ಅನ್ನುವಂಥದ್ದಂತೂ ಇಲ್ಲಿ ಅವ್ರಿಗೆ ಇನ್ನೂ ಬಂದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.